ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಲವು ದಶಕಗಳಿಂದ ದೇಶದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇವೆ. ಅದರಲ್ಲೂ ಕಳೆದ ಒಂದು ದಶಕದಿಂದ ಬಿಜೆಪಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡು ಆಡಳಿತ ಚುಕ್ಕಾಣಿ ಹಿಡಿದಿದೆ. ಆದರೆ ಇದರ ವಿರುದ್ಧವಾಗಿ ಒಂದು ರಾಜ್ಯದಲ್ಲಿ ಮಾತ್ರ ರಾಷ್ಟ್ರೀಯ ಪಕ್ಷಗಳು ಇನ್ನೂ ತಮ್ಮ ರಾಜಕೀಯದ ಮೇಲೆ ಬಲಪಡಿಸಿಕೊಳ್ಳಕ್ಕೆ ಹರಸಾಹಸ ಪಡ್ತಾ ಇದ್ದಾವೆ. ಇಷ್ಟೊಂದು ವರ್ಷಗಳಾದರೂ ಆ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸಂಪೂರ್ಣ ಪ್ರಭಾವ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದರೆ ಆ ರಾಜ್ಯ ಯಾವುದು? ಸ್ನೇಹಿತರೆ, ಆ ರಾಜ್ಯ ತಮಿಳುನಾಡು. ಈ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸುಲಭವಾಗಿ ಅವಕಾಶ ಸಿಗದಂತೆ ಮಾಡಿರುವ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಗಳ ಹಿಂದೆ ಒಬ್ಬ ವ್ಯಕ್ತಿಯ ಪ್ರಭಾವ ಇದೆ. ಆತನ ವಿಚಾರಧಾರೆ, ಆತನ ಆಲೋಚನೆ ಇಂದಿಗೂ ತಮಿಳುನಾಡಿನ ರಾಜಕೀಯ ಮೇಲೆ ಪ್ರಭಾವ ಬೀರಿದೆ. ಹಾಗಾದರೆ ಆತ ಯಾರು? ಆತ ಹಿಂದೂ ಧರ್ಮವನ್ನು ಕಟುವಾಗಿ ಟೀಕಿಸ್ತಾನೆ, ಶ್ರೀರಾಮನ ಪ್ರತಿಗಳನ್ನು ಹಾಡಹಗಲಲ್ಲೇ ಸುಡ್ತಾನೆ, ಗಣೇಶನ ಮೂರ್ತಿಗಳನ್ನು ಒಡಿತಾನೆ. ಆತನ ವಿಚಾರಗಳಿಂದ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾನೆ. ಇನ್ನು ಅವರ ಬೆಂಬಲಿಗರು ಉತ್ತರ ಭಾರತದಲ್ಲಿ ರಾವಣನ ಪ್ರತಿಯನ್ನು ಸುಡುವುದನ್ನು ಉಲ್ಲೇಖಿಸಿ ದಕ್ಷಿಣ ಭಾರತದಲ್ಲಿ ರಾಮನ ಚಿತ್ರವನ್ನು ಸುಡಬೇಕು ಎಂಬುದರಂತಹ ವಿವಾದಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನೆ. ಹಾಗಾದರೆ ಆ ವ್ಯಕ್ತಿ ಯಾರು? ಅವರ ಚಿಂತನೆ ತಮಿಳುನಾಡಿನ ರಾಜಕೀಯವನ್ನು ಹೇಗೆ ಬದಲಾಯಿಸಿತು? ರಾಷ್ಟ್ರೀಯ ಪಕ್ಷಗಳು ಅಲ್ಲಿ ಯಾಕೆ ಬೇರೂರಲು ಕಷ್ಟಪಡ್ತಾ ಇದ್ದಾವೆ? ಇವೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅವರೇ ಪೆರಿಯಾರ್. ಪೆರಿಯಾರ್ ಯಾವುದೇ ದೊಡ್ಡ ನಾಯಕನಾಗಿ ಹುಟ್ಟಿರಲಿಲ್ಲ. ಅವರು ಈರೋಡ್ನ ಒಬ್ಬ ಸಾಮಾನ್ಯ ವ್ಯಾಪಾರಿ. ಆದರೆ ಸಮಾಜದಲ್ಲಿ ನಡೀತಿರುವಂತಹ ದಿನನಿತ್ಯದ ಜಾತಿ ಭೇದ ಭಾವ, ಅಸಮಾನತೆ ನೋಡಿ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಶುರುವಾಯಿತು. ತದನಂತರ ಅವರು ಗಾಂಧೀಜಿಯವರ ಆಚಾರ ವಿಚಾರ ಆಲೋಚನೆಗಳನ್ನು ತುಂಬ ಫಾಲೋ ಮಾಡ್ತಿರೋ ಕಾರಣದಿಂದಾಗಿ ಅವರು ಕಾಂಗ್ರೆಸ್ ಹೋಗಿ ಸೇರ್ತಾರೆ. ಕಾಂಗ್ರೆಸ್ ಸೇರಿದ ಕೆಲವೇ ವರ್ಷಗಳಲ್ಲಿ ಗೊತ್ತಾಗುತ್ತೆ, ಕಾಂಗ್ರೆಸ್ಸಲ್ಲಿಯೂ ಕೂಡ ಜಾತಿ ಭೇದ ಭಾವ ಮತ್ತು ಅಸ್ಪೃಶ್ಯತೆ ತುಂಬ ಹೆಚ್ಚಾಗಿದೆ. ಅಲ್ಲಿಯೂ ಕೂಡ ಬ್ರಾಹ್ಮಣ ಪ್ರಾಬಲ್ಯ ಹೆಚ್ಚಾಗಿರೋದನ್ನು ಅವ್ರು ಮನಗಾಣ್ತಾರೆ. ಇದಾದ ನಂತರ ಅವರು ಕಾಂಗ್ರೆಸ್ನಲ್ಲಿರುವಂತಹ ಮುಖಂಡರಿಗೆ ಹೇಳ್ತಾರೆ, ನೋಡಿ, ನೀವು ಅಸ್ಪೃಶ್ಯರಿಗೆ ಎಜುಕೇಷನ್ ಮತ್ತು ಈ ರಾಜಕೀಯದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿರುವಂಥ ವ್ಯವಸ್ಥೆಯಲ್ಲಿ ಇಂತಿಷ್ಟು % ಅಂಥೇಳಿ ಅವರಿಗೆ ಮೀಸಲಾತಿ ಕೊಡಿ. ಹೀಗಿದ್ದರೆ ಮಾತ್ರ ನಾನು ಈ ಪಕ್ಷದಲ್ಲಿ ಸೇವೆ ಮಾಡ್ತೀನಿ, ಇಲ್ಲದಿದ್ದರೆ ಈ ಪಕ್ಷವನ್ನು ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದಾಗ ಆವಾಗ ಪಕ್ಷದ ಮುಖಂಡರು ಹೇಳ್ತಾರೆ, ಇಲ್ಲ ಪೆರಿಯಾರ್ ಅವರಿಗೆ ನೀವು ಹೇಳಿದ ಹಾಗೆ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ನಾವು ಇಂತಿಷ್ಟು ಮೀಸಲಾತಿ ಕೊಡೋಕ್ಕೆ ಆಗೋದಿಲ್ಲ, ನೀವು ಈ ಪಕ್ಷವನ್ನು ಬಿಟ್ಟು ಹೋಗ್ಬೋದು ಅಂತ ಹೇಳಿದಾಗ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಹೊರಗೆ ಬರ್ತಾರೆ. ಹಾಗಂಥೇಳಿ ಇವರ ಹೋರಾಟ, ಇವರು ವಿಚಾರ ಯಾವತ್ತೂ ಕೂಡ ನಿಲ್ಲಿಲ್ಲ. ಇದಾದ ನಂತರ 1924ರಲ್ಲಿ ಕೇರಳದ ವೈಕಂ ಅನ್ನೋ ಊರಲ್ಲಿ ಒಂದು ದೊಡ್ಡ ಹೋರಾಟ ನಡೆಸ್ತಾ ಇರ್ತಾರೆ. ಆ ಊರಿನ ಕೆಲವು ರಸ್ತೆಗಳಲ್ಲಿ ಕೆಳವರ್ಗದ ಜನರಿಗೆ ಓಡಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಈ ಅನ್ಯಾಯದ ವಿರುದ್ಧ ಜನ ಹೋರಾಡ್ತಿರ್ಬೇಕಾದ್ರೆ ಆಗ ಪೆರಿಯಾರ್ ಅವರು ಕೂಡ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾರೆ. ಆ ಕಾರಣದಿಂದಾಗಿ ಅವರು ಜೈಲಿಗೂ ಕೂಡ ಹೋಗ್ತಾರೆ. ಈ ಘಟನೆಯ ನಂತರ ಪೆರಿಯಾರ್ ಅವರ ಹೆಸರು ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಫೇಮಸ್ ಆಗುತ್ತೆ. ಹಾಗಾಗಿ ಜನರು ಇವರನ್ನು ವೈಕಂ ವೀರ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಆದರೆ ಪೆರಿಯಾರ್ ಅವರು ಅಷ್ಟಕ್ಕೆ ನಿಲ್ಲಿಸ್ತಾ ಅವರ ಹೋರಾಟ ಇಲ್ಲ. ತದನಂತರ 1925ರಲ್ಲಿ ಸ್ವಾಭಿಮಾನ ಚಳವಳಿ ಶುರು ಮಾಡ್ತಾರೆ. ಎಲ್ಲ ಮನುಷ್ಯರು ಕೂಡ ಸಾಮಾನ್ಯರು, ಎಲ್ಲರೂ ಸಮಾನರು, ಯಾರಿಗಿಂತಲೂ ಯಾರೂ ಮೇಲಿಲ್ಲ, ಯಾರಿಗಿಂತಲೂ ಯಾರೂ ಕೀಳರಲ್ಲ ಅನ್ನೋ ವಿಚಾರ ಜನರಿಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಅವರ ಭಾಷಣಗಳು ನೇರವಾಗಿರ್ತಿದ್ವು, ಕೆಲವೊಮ್ಮೆ ವಿವಾದವನ್ನು ಹುಟ್ಟಾಕ್ತಿದ್ವು. ಆದರೆ ಅದೇ ಸಮಯದಲ್ಲಿ ಸಾವಿರಾರು ಜನ ಅವರ ಮಾತುಗಳನ್ನು ಕೇಳೋಕ್ಕೆ ಸಭೆಗೆ ಸೇರ್ತಾ ಇದ್ದರು. ಹೀಗೆ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿದ್ದರಂತಹ ಪೆರಿಯಾರ್ ಅವರು ನಿಧಾನವಾಗಿ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ನಾಯಕರಲ್ಲಿ ಒಬ್ಬರಾಗಿ ಬೆಳೀತಾರೆ. ಮುಂದೆ ಅವರ ವಿಚಾರಧಾರೆಗಳು ತಮಿಳುನಾಡಿನ ರಾಜಕೀಯ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ. ಸ್ನೇಹಿತರೆ, ನಾವು ಮುಂದೆ ಹೋಗೋಕ್ಕಿಂತಲೂ ಮುಂಚೆ ಸ್ವಲ್ಪ ನಮ್ಮ ಇತಿಹಾಸವನ್ನು ಕೆಣಿಕೆ ನೋಡೋಣ ಬನ್ನಿ. ಸ್ನೇಹಿತರೆ, ಅದು ಸುಮಾರು 20ನೇ ಶತಮಾನದ ಆರಂಭದ ಸಮಯದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟ್ನವರು ಇವರಿಬ್ಬರು ಸೇರಿ ಹೋಮ್ ರೂಲ್ ಮೂವ್ಮೆಂಟ್ ಶುರು ಮಾಡ್ತಾರೆ. ಈ ಚಳುವಳಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಭಾರತವನ್ನು ಭಾರತೀಯರೇ ಆಳಬೇಕು, ಹೊರತು ಇನ್ನಾರೋ ಬಂದು ಆಳೋದು ಬೇಕಾಗಿಲ್ಲ ನಮಗೆ. ಬ್ರಿಟಿಷರು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ಅಲ್ಲಿ ಲೋಕಲ್ ಗೌರ್ಮೆಂಟಲ್ಲಿ ಲೋಕಲ್ ಜನರಿಗೆ ಅವಕಾಶ ಇದೆ, ಆದರೆ ನಮಗೆ ಮಾತ್ರ ಯಾಕೆ ಅವಕಾಶ ಕೊಡ್ತಿಲ್ಲ ಇವರು ಅಂಥೇಳಿ ಬ್ರಿಟಿಷರ ವಿರುದ್ಧವಾಗಿ ಧ್ವನಿ ಎತ್ತಾರೆ.
ಇದನ್ನು ಆಳಿದಂತಹ ಬ್ರಿಟಿಷ್ ಸರ್ಕಾರ ಆಯಿತು, ಇನ್ನು ಮುಂದೆ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ಲೋಕಲ್ ಜನರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ನೀಡ್ತದೆ. ಬ್ರಿಟಿಷರೇನೋ ಅವಕಾಶ ಮಾಡಿಕೊಟ್ರು, ಆದರೆ ಅದೇ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದುವೇ ಜಾತಿ ಪಿಡುಗು. ಸ್ನೇಹಿತರೆ, ಆ ಟೈಮಲ್ಲಿ ಎಷ್ಟು ಮಟ್ಟಿಗೆ ಜಾತಿ ಪದ್ಧತಿ ವ್ಯವಸ್ಥೆ ಇತ್ತಂತ ಹೇಳಿದ್ರೆ, ಸ್ವತಃವಾಗಿ ಈ ಕೆಳವರ್ಗದವರು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಅಷ್ಟೇ ಯಾಕೆ, ಬಾವಿಯಲ್ಲಿ ನೀರು ತೆಗೆದುಕೊಂಡು ಸ್ವತಃವಾಗಿ ಕುಡಿಯೋ ಹಾಗಿಲ್ಲ. ಇನ್ನು ಶಿಕ್ಷಣವಂತೂ ದೂರದ ಮಾತು. ಶಿಕ್ಷಣ ಕೇವಲ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿತ್ತು, ಮತ್ತು ಬೇರೆ ಯಾವ ವರ್ಗಕ್ಕೂ ಕೂಡ ಅವಕಾಶ ಇರಲಿಲ್ಲ ಆ ಟೈಮಲ್ಲಿ. ಇಷ್ಟಿರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಈ ಬ್ರಿಟಿಷ್ ಗೌರ್ಮೆಂಟು ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಸುಮಾರು 9 ಜನ ಅಧಿಕಾರಿಗಳು ಬೇಕಾದ ಕಾರಣದಿಂದಾಗಿ ಕಾಲ್ಫಾರ್ಮ್ ಮಾಡ್ತು. ಈ ಸಮಯದಲ್ಲಿ ಬರೋಬ್ಬರಿ 9 ಜನರಲ್ಲಿ 8 ಜನ ಬ್ರಾಹ್ಮಿನ್ಸ್ ಅಧಿಕಾರಿಗಳೇ ಸೆಲೆಕ್ಟ್ ಆದರು. ಆದರೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರುವಂತಹ ನಾನ್ ಬ್ರಾಹ್ಮಿನ್ಸ್ ಅವರು, ಇಲ್ಲ ಪಾಪ್ಯುಲೇಷನಲ್ಲಿ ನಾವು ಜಾಸ್ತಿ ಇದ್ದೀವಿ, ಆದರೆ ಇವರು ಪಾಪ್ಯುಲೇಷನ್ ಕಡಿಮೆ ಇದ್ದಾರೆ, ಆದರೂ ಕೂಡ ಈ ಅಡ್ಮಿನಿಸ್ಟ್ರೇಷನಲ್ಲಿ ಇವರದ್ದೇ ಹೆಚ್ಚು ರಾಜಭಾರ ನಡೀತಾ ಇದೆಯಲ್ಲ ಅಂಥೇಳಿ ತುಂಬ ಯೋಚನೆ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ, ನಾವು ಇಷ್ಟು ಕಷ್ಟಪಡ್ತೀವಿ, ನಮಗೆ ಅವಕಾಶ ಇಲ್ಲ, ಇದೇನು ಇದು ವ್ಯವಸ್ಥೆ ಅಂತ ಈ ಒಂದು ದ್ರಾವಿಡ ಸಮುದಾಯ ಅಲ್ಲ, ಈ ಸಮುದಾಯ ಉತ್ತರ ಭಾರತದಲ್ಲಿ ಇದ್ದಂಥವರು ದಕ್ಷಿಣ ಭಾರತಕ್ಕೆ ವಲಸೆ ಬಂದು ನಮ್ಮ ಆಡಳಿತದಲ್ಲಿ, ನಮ್ಮ ರಾಜಕೀಯ, ನಮ್ಮ ಪ್ರತಿಯೊಂದು ಅಸ್ತಿತ್ವದ ಮೇಲೆ ಪ್ರಭಾವ ಬೀರಿದ್ದಲ್ಲದೆ ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಯವರು, ನೇಟಿವ್ ಅವರು, ನಾವು ದ್ರಾವಿಡಿಯನ್ನರು, ನಾವು ಇವ್ರಿಗಿಂತೇನು ಕಡಿಮೆ ಇಲ್ಲ, ಸ್ಥಳೀಯರಾಗಿ ನಮಗೆ ಈ ಅವಕಾಶ ಇಲ್ಲ, ನಾವು ಹೀಗೆ ಇನ್ನೂ ಕೂಡ ನಾವು ಕೈಕಟ್ಟು ಕುಳಿತುಕೊಂಡ್ರೆ ಇನ್ನೂ ನಮ್ಮ ಮೇಲೆ ಪ್ರಭಾವ ಹೆಚ್ಚು ಮಾಡ್ತಾರೆ. ಹಾಗಾಗಿ ನಾವು ಅವ್ರಿಗಿಂತೇನು ಕಡಿಮೆ ಇಲ್ಲ, ಹಾಗಾಗಿ ನಾವು ಈ ಬ್ರಿಟಿಷ್ ಸರ್ಕಾರದಲ್ಲಿ ನಾವು ಕೂಡ ಹುದ್ದೆಗಳನ್ನು ಪಡೆದುಕೊಳ್ಬೇಕು, ನಾವು ಕೂಡ ಜನರ ಮೇಲೆ ಬರಬೇಕು ಅಂಥೇಳಿ ಡಿಸೈಡ್ ಮಾಡಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಅದುವೇ ಜಸ್ಟಿಸ್ ಪಾರ್ಟಿ ಆಫ್ ಇಂಡಿಯಾ. ವಿಶೇಷ ಏನಂತ ಹೇಳಿದ್ರೆ, ಈ ಪಕ್ಷದಲ್ಲಿ ಒಂದು ಇಷ್ಟ ಆಗುವಂಥ ವಿಶೇಷ ಏನಂತ ಹೇಳಿದ್ರೆ, ನಾವು ದ್ರಾವಿಡಿಯನ್ನರು ನಮ್ಮ ಆಡಳಿತ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನಮ್ಮ ಭಾಷೆ ಮೇಲೆ ನಾವು ಹಿಡಿತ ಸಾಧಿಸಬೇಕು. ಬೇರೆ ಭಾಷೆಗಳಿಗೆ ಇಲ್ಲಿ ಅವಕಾಶ ಕೊಡಬಾರ್ದು. ನಾವು ಒಂದು ಹೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ, ನಮ್ಮ ಭಾಷೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಎದುರುಗಡೆ ಸೋಲಿಸಬಾರ್ದು. ಹಾಗಾಗಿ ನಮ್ಮ ಭಾಷೆ, ನಮ್ಮ ಆಡಳಿತ, ನಮ್ಮ ಆಚರಣೆ, ನಮ್ಮ ವಿಚಾರ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರು ಹೀಯಾಳಿಸುವಂತೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡ್ತಾರೆ. ಈ ಪಕ್ಷ ಎಸ್ಟಾಬ್ಲಿಷ್ಮೆಂಟ್ ಆದ ಕೆಲವೇ ದಿನಗಳಲ್ಲಿ ಪೆರಿಯಾರ್ ಅವರು ಕೂಡ ಈ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗ್ತಾರೆ. ಯಾಕಂದರೆ ಅವರು ಇದಕ್ಕೂ ಮುಂಚೆ ಕಾಂಗ್ರೆಸ್ಸಲ್ಲಿ ಇರುವಂತಹ ಜಾತಿ ಪದ್ಧತಿ, ಬ್ರಾಹ್ಮಣರ ಪ್ರಭಾವ ಇದನ್ನೆಲ್ಲ ಗಮನಿಸಿ ಅವರು ಕಾಂಗ್ರೆಸ್ ಅನ್ನು ತೊರೆದು ಬರ್ತಾರೆ. ಹಾಗಾಗಿ ಜಸ್ಟಿಸ್ ಪಾರ್ಟಿಗೆ ಸೇರ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಜಸ್ಟಿಸ್ ಪಾರ್ಟಿಯ ಪ್ರೆಸಿಡೆನ್ಸಿಯಾಗಿ ಆಯ್ಕೆ ಆಗ್ತಾರೆ. ಈ ಸಮಯದಲ್ಲಿ ಅವರು ಜಸ್ಟಿಸ್ ಪಾರ್ಟಿಯ ಹೆಸರನ್ನೇ ತೆಗೆದುಹಾಕಿ ದ್ರಾವಿಡಿಯನ್ ಕಳಗಂ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಕಾರಣ, ನಾವು ಕಂಡಕ್ಟ್ ಮಾಡಿದ್ರೆ ನಾವು ಕೂಡ ನಾರ್ಮಲ್ ಪೊಲಿಟಿಷಿಯನ್ ಆಗ್ತೀವಿ. ಪೊಲಿಟಿಷಿಯನ್ ಆದರೆ ಗೊತ್ತಲ್ವಾ, ಎಲ್ಲ ವಿಚಾರಗಳಿಗೂ, ನಮ್ಮ ಆಲೋಚನೆಗಳಿಗೂ, ಕೆಲವೊಂದು ನಿರ್ಧಾರಗಳಿಗೆ ನಾವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಷನ್ನಲ್ಲಿ ಕಂಡಕ್ಟ್ ಮಾಡಲ್ಲ. ನಮಗೆ ಅನಿಸಿದ್ದನ್ನು ಸಮಾಜ ಮುಖೇನ ನಾವು ಕಾರ್ಯವನ್ನು ನಾವು ಕೈಗೊಳ್ತೇವೆ. ಯಾರ ಮಾತಿಗೂ ಕೂಡ ಹೆದರಲ್ಲ, ಯಾರಿಗೂ ಕೂಡ ಬಗ್ಗಲ್ಲ. ಹಾಗಾಗಿ ನಾವು ರಾಜಕೀಯಕ್ಕೆ ಪಾರ್ಟಿಸಿಪೇಟ್ ಮಾಡಲ್ಲ ಅಂಥೇಳಿ ಘೋಷಣೆ ಹೊರಡಿಸ್ತಾರೆ. ಆದರೆ ಪೆರಿಯಾರ್ ಅವರ ಈ ಒಂದು ನಿರ್ಧಾರ ಎಷ್ಟೋ ಜನರಿಗೆ ಇಷ್ಟ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಅಷ್ಟೇ ಅಲ್ಲದೆ ಆ ಪಕ್ಷದಲ್ಲಿರುವಂಥ ಹೆಚ್ಚಿನ ಮುಖಂಡರು ಕೂಡ ತುಂಬ ಬೇಜಾರಾಗಿ ಏನು ಇವ್ರು ಹೀಗೆ ಮಾಡಿದ್ರಲ್ಲ ಅಂಥೇಳಿ ಸುಮ್ಮನೆ ಇರ್ತಾರೆ. ಆದರೂ ಕೂಡ ಅವರಿಗೊಂದು ಭರವಸೆ ಇತ್ತು, ಪೆರಿಯಾರ್ ಅವರ ಒಂದು ಆಲೋಚನೆಯಲ್ಲಿ ಏನೋ ಒಂದು ವಿಷಯ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು ಅಂಥೇಳಿ ಎಲ್ಲರೂ ಕೂಡ ಗಟ್ಟಿ ಧೈರ್ಯದಿಂದ ಪೆರಿಯಾರ್ ಅವರ ಬೆನ್ನಾಗಿ ನಿಲ್ತಾರೆ. ಪೆರಿಯಾರ್ ಅವರ ಇದುವರೆಗೂ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಯಾರು ಕೂಡ ವಿರೋಧ ಮಾಡಿರಲಿಲ್ಲ. ಆದರೆ ಇನ್ನು ಮುಂದೆ ತೆಗೆದುಕೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ನೀವೇ ಗಮನಿಸಿ. ಪೆರಿಯಾರ್ ಅವರ ವಯಸ್ಸು 69 ವರ್ಷ. ಈ ವಯಸ್ಸಿಗೆ ಅವರು ತಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿರುವಂಥ 29 ವರ್ಷದ ಹುಡುಗಿಯನ್ನು ಮದುವೆಯಾಗಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಅಷ್ಟೇ ಅಲ್ಲದೆ ಅವರ ಪಕ್ಷದ ಮುಂದಿನ ಅಧ್ಯಕ್ಷೆಯನ್ನಾಗಿ ಅವರ ಹೆಂಡತಿ ಹೆಸರನ್ನೇ ಘೋಷಣೆ ಮಾಡ್ತಾರೆ. ಹೀಗಾಗಿ ಆ ಪಕ್ಷದಲ್ಲಿರುವಂತಹ ಮುಖಂಡರು, ಸದಸ್ಯರು, ಅಷ್ಟೇ ಅಲ್ಲದೆ ಸಮಾಜದಲ್ಲಿರುವಂತಹ ಜನರಿಗೆ ಸ್ವಲ್ಪ ಸಿಡಿಮಿಡಿಯಾಗಿ ಬೇಜಾರಾಗ್ತಾರೆ.
ಎಲ್ಲವನ್ನು ಗಮನಿಸ್ತಿರುವಂತಹ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಆ ಪಕ್ಷವನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಇದೇ ಪಕ್ಷದಲ್ಲಿ ಪೆರಿಯಾರವರನ್ನು ಹೊರತುಪಡಿಸಿ ತುಂಬ ಪಾಪ್ಯುಲರ್ ಅನಿಸ್ಕೊಂಡಿರುವಂತಹ ಇನ್ನೊಬ್ಬ ವ್ಯಕ್ತಿ CN ಅಣ್ಣಾದೊರೈ. ಇವರು ಕೂಡ ಹೊರಗಡೆ ಬಂದು ಒಂದು ಪಕ್ಷವನ್ನು ಕಟ್ತಾರೆ, ಅದುವೇ DMK. ಹಲವು ವರ್ಷಗಳ ಕಾಲ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೀತದೆ. ನಂತರ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ MG ರಾಮಚಂದ್ರನ್ ಅವರು DMK ಪಕ್ಷದಿಂದ ಹೊರಬಂದು AIDMK ಪಕ್ಷವನ್ನು ಸ್ಥಾಪಿಸ್ತಾರೆ. DMK ಮತ್ತು AIDMK ಎರಡೂ ಪಕ್ಷಗಳು ಬೇರೆ ಬೇರೆ ಆದರೂ ಕೂಡ ಅವುಗಳ ಮೂಲ ದ್ರಾವಿಡ ಚಳವಳಿ ಮತ್ತು ಪೆರಿಯಾರ್ ಅವರ ಸಾಮಾಜಿಕ ನ್ಯಾಯವೇ ಆಗಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ ತಮಿಳುನಾಡಿನ ರಾಜಕೀಯವನ್ನು ಹಲವು ದಶಕಗಳಿಂದ ರೂಪಿಸಿರುವ ಶಕ್ತಿ ದ್ರಾವಿಡ ಚಳುವಳಿಯೇ. DMK ಮತ್ತು AIDMK ಬೇರೆ ಬೇರೆ ಪಕ್ಷಗಳಾದರೂ ಕೂಡ ಅವುಗಳ ಬೇರುಗಳು ಮಾತ್ರ ಒಂದೇ ವಿಚಾರಧಾರೆಗಳಲ್ಲಿ ನೆಲೆಯೂರಿದ್ದವು. ಹಾಗಾಗಿಯೇ ಇಂದಿಗೂ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳೇ ಪ್ರಮುಖ ಪಾತ್ರ ವಹಿಸ್ತಾ ಬಂದಿವೆ.